ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿ ಬಳಸಿ ಬಹಳ ಟೇಸ್ಟಿಯಾದ ವೆಜ್ ಬಿರಿಯಾನಿ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇದಕ್ಕೆ ನೀರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸಿಲ್ಲ, ರುಬ್ಬುವ ಅವಶ್ಯಕತೆಯೂ ಇಲ್ಲ, ಕುಕ್ಕರ್ ಸಹ ಬೇಕಾಗಿಲ್ಲ. ಹಾಗಾಗಿ ಬ್ಯಾಚುಲರ್ಸ್, ಮನೆಯಿಂದ ದೂರ ಇರುವವರು ಈ ರೆಸಿಪಿಯನ್ನು ಸುಲಭದಲ್ಲಿ ತಯಾರಿಸಬಹುದು. ಲಂಚ್ ಬಾಕ್ಸ್ಗಾಗಲಿ ಅಥವಾ ಬೆಳಗಿನ ಉಪಹಾರಕ್ಕೆ ಇದು ಸೂಕ್ತವಾದ ರೆಸಿಪಿ. ಬನ್ನಿ ರೆಸಿಪಿಯನ್ನು ಪ್ರಾರಂಭಿಸೋಣ. ಇಲ್ಲಿ ಈ ರೆಸಿಪಿಗೆ 200 ಗ್ರಾಮಷ್ಟು ಬಾಸುಮತಿ ಅಕ್ಕಿಯನ್ನು ಬಳಸ್ತಾ ಇದ್ದೇನೆ. ನೀವು ಯಾವುದೇ ಊಟದ ಅಕ್ಕಿಯನ್ನು ಇದಕ್ಕೆ ಬಳಸ್ಬೋದು. ಚೆನ್ನಾಗಿ 3-4 ಸಲ ಇದನ್ನು ತೊಳೆದು ಒಂದು 15 ನಿಮಿಷಗಳ ಕಾಲ ಇಲ್ಲಿ ನೆನೆಸಲಿಕ್ಕೆ ಇಟ್ಟಿದ್ದೇನೆ. ಇಲ್ಲಿ ಮತ್ತೊಂದು ಪಾತ್ರೆಯಲ್ಲಿ ಈ ಕಪ್ಪಲ್ಲಿ 1 ಕಪ್ಪಷ್ಟು ಮೊಸರನ್ನು ಸೇರಿಸಿದ್ದೇನೆ. ಇದರಲ್ಲಿ ರುಚಿಗೆ ಉಪ್ಪು, 1/4 ಸ್ಪೂನಷ್ಟು ಅರಿಶಿನ ಹುಡಿ, 1 ಸ್ಪೂನಷ್ಟು ಅಚ್ಚಕಾರದ ಹುಡಿಯನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಗಂಟಿಲ್ಲದೆ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಹುಡಿಗಳು ಮೊಸರಿನ ಜೊತೆಗೆ ಚೆನ್ನಾಗಿ ಬೆರೆತ ಮೇಲೆ ಇದಕ್ಕೆ ತರಕಾರಿಗಳನ್ನು ಸೇರಿಸಬೇಕು. ಇಲ್ಲಿ 10 ಬೀನ್ಸ್, 1 ಕ್ಯಾರೆಟ್, 1 ಹಿಡಿಯಷ್ಟು ಹಸಿ ಬಟಾಣಿ, 1 ಆಲೂಗಡ್ಡೆ, 1 ಕಪ್ಪಷ್ಟು ಗೋಬಿಯನ್ನು ಮೀಡಿಯಮ್ ಸೈಜಿದು ಪೀಸಸ್ ಮಾಡಿ ಇದಕ್ಕೆ ಬಳಸ್ತಾ ಇದ್ದೇನೆ. ತರಕಾರಿ ನಿಮ್ಮಿಷ್ಟದ್ದು ಬೇರೆ ಯಾವುದನ್ನು ಸಹ ಬಳಸ್ಬೋದು. ನೀವು ಕ್ಯಾಪ್ಸಿಕಮ್, ಬೀಟ್ರೂಟ್ ಅಥವಾ ಪನ್ನೀರನ್ನು ಸಹ ಇದಕ್ಕೆ ಉಪಯೋಗಿಸ್ಬೋದು. ತರಕಾರಿಯನ್ನು ಈ ಮೊಸರಿನ ಮಿಶ್ರಣದ ಜೊತೆಗೆ ಮಿಕ್ಸ್ ಮಾಡಿಕೊಳ್ಳುವ. ತರಕಾರಿ ಜೊತೆಗೆ ಈ ಮೊಸರಿನ ಮಿಶ್ರಣ ಚೆನ್ನಾಗಿ ಬೆರೆತ ನಂತರ ಇದನ್ನು 10 ನಿಮಿಷ ನಾವು ಮ್ಯಾರಿನೇಟ್ ಮಾಡಬೇಕು. ನೆಕ್ಸ್ಟ್ ಒಂದು ಬಾಣಲಿಯನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿದ್ದೇನೆ. ಇದರಲ್ಲಿ 3 ಸ್ಪೂನಷ್ಟು ಕರಗಿಸಿದ ತುಪ್ಪವನ್ನು ಸೇರಿಸಿದ್ದೇನೆ. ನೀವು ತುಪ್ಪದ ಬದಲು ಎಣ್ಣೆಯನ್ನು ಸಹ ಬಳಸಬಹುದು. ಈಗ ಇದರಲ್ಲಿ ಕೆಲವು ಹಿಡಿ ಗರಂ ಮಸಾಲೆಯನ್ನು ಸೇರಿಸ್ತಾ ಇದ್ದೇನೆ. 2 ಬಿರಿಯಾನಿ ಎಲೆ, 5 ಲವಂಗ, 2 ದಾಲ್ಚಿನ್ನಿ, 2 ಏಲಕ್ಕಿ, 1 ಸ್ಪೂನಷ್ಟು ಸೋಂಪು ಕಾಳು, 1 ಜಾವೇತ್ರಿ, 2 ಸ್ಟಾರ್ ಆ್ಯನೀಸ್ ಹಾಗೂ 4 ಹಸಿಮೆಣಸು ಸೀಳಿದ್ದು ಇವಿಷ್ಟನ್ನು ಈ ತುಪ್ಪದಲ್ಲಿ ಸೇರಿಸಿ ಹುರ್ಕೊಳ್ಳುವ. ಅರ್ಧದಿಂದ 1 ನಿಮಿಷ ಇದು ಹುರಿದಾದ ಮೇಲೆ ಇದರಲ್ಲಿ ಮೊಸರಲ್ಲಿ ಮ್ಯಾರಿನೇಟ್ ಮಾಡಿದ ತರಕಾರಿಯನ್ನು ಸೇರಿಸಬೇಕು. 1/2 ಕಪ್ಪಷ್ಟು ನೀರನ್ನು ಅದೇ ಪಾತ್ರೆಯಲ್ಲಿ ಸೇರಿಸಿದ್ದೇನೆ. ಇಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೂ 1 ಹಿಡಿಯಷ್ಟು ಪುದೀನ ಸೊಪ್ಪನ್ನು ಸಣ್ಣಗೆ ಹೆಚ್ಚಿಟ್ಟಿದ್ದೇನೆ. ಇದರಲ್ಲಿ ಅರ್ಧದಷ್ಟನ್ನು ಈಗ ನಾವು ಸೇರಿಸುವ. ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ 10 ನಿಮಿಷಗಳ ಕಾಲ ಮೀಡಿಯಂ ಉರಿಯಲ್ಲಿ ಇದನ್ನು ಬೇಯಿಸಿಕೊಳ್ಬೇಕು. ಈಗ ನೋಡಿ 10 ನಿಮಿಷ ಬಿಟ್ಟು ಕ್ಯಾಪನ್ನು ಓಪನ್ ಮಾಡಿದ್ದೇನೆ. ತರಕಾರಿ 50% ಅಷ್ಟು ಕುಕ್ ಆಗಿದೆ. ಸೇರಿಸಿದ ನೀರಿನ ಅಂಶ, ಮೊಸರು ಕೂಡ ನೋಡಿ ಡ್ರೈ ಆಗ್ತಾ ಬಂದಿದೆ. ಈಗ ಇದರಲ್ಲಿ ಅಕ್ಕಿಯ 2ರಷ್ಟು ಕುದಿಯುವ ನೀರನ್ನು ಸೇರಿಸಬೇಕು. ಬಿಸಿ ನೀರು ಈ ರೀತಿ ಸೇರಿಸುವುದರಿಂದ ನೀರಿಗೆ ಬೇಗ ಕುದಿ ಬರ್ತದೆ. ಈಗ ಇದಕ್ಕೆ ರುಚಿಗೆ ಉಪ್ಪನ್ನು ಸಹ ಸೇರಿಸುವ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನೀರಿಗೆ ಕುದಿ ಬಂದ ನಂತರ ನಾವು ಇದಕ್ಕೆ ಅಕ್ಕಿಯನ್ನು ಸೇರಿಸಬೇಕಾಗ್ತದೆ. ಈಗ ನೋಡಿ 2-3 ನಿಮಿಷದಲ್ಲಿ ನೀರು ಕುದಿಯಲು ಪ್ರಾರಂಭವಾಗಿದೆ. ಈ ಬದಿ ಅಕ್ಕಿಯಿಂದ ನೀರನ್ನು ಕಂಪ್ಲೀಟಾಗಿ ನಾನು ಡ್ರೈನ್ ಮಾಡಿಟ್ಟಿದ್ದೇನೆ. ಇದನ್ನೀಗ ಕುದಿಯುವ ನೀರಲ್ಲಿ ಸೇರಿಸಬೇಕು. ತೆಗೆದಿಟ್ಟ ಉಳಿದ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪಿನ ಎಲೆಯನ್ನು ಸೇರಿಸುವ. ಮಿಕ್ಸ್ ಮಾಡಿ 1 ಸ್ಪೂನಷ್ಟು ತುಪ್ಪವನ್ನು ಸೇರಿಸಿ ಅಕ್ಕಿಯನ್ನು ಬೇಯಿಸಿಕೊಳ್ಬೇಕು. ಕೊನೆಯದಾಗಿ ಈ ರೀತಿ ತುಪ್ಪ ಸೇರಿಸುವುದರಿಂದ ಅನ್ನ ಉದುರುದುರಾಗಿ ಬರ್ತದೆ ಹಾಗೂ ಬಿರಿಯಾನಿ ಕೂಡ ಫ್ಲೇವರ್ಫುಲ್ಲಾಗಿ ಬರ್ತದೆ. ಈಗ ಮೀಡಿಯಂ ಫ್ಲೇಮಲ್ಲಿ 7 ನಿಮಿಷಗಳ ಕಾಲ ಬೇಯಿಸಿಕೊಳ್ಳುವ. ಇಲ್ಲಿ ಕರೆಕ್ಟಾಗಿ 7 ಮಿನಿಟ್ಸ್ ಬೇಯಿಸಿದ್ದು ಆಗಿದೆ. ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ ನಂತರ 10 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಹೀಗೆ ನಾವು ಮುಚ್ಚಿಡಬೇಕು. ಬಿಸಿ ಹಬೆ ಹೋದ ನಂತರ ಇದರ ಲಿಡ್ಡನ್ನು ತೆಗೆಯುವ. ಪರ್ಫೆಕ್ಟ್ ಆದ ವೆಜ್ ಬಿರಿಯಾನಿ ಇಲ್ಲಿ ರೆಡಿಯಾಗಿದೆ. ಮೆಲ್ಲನೆ ಇದನ್ನು ಹಂಚಿಂದ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು. ತುಂಬ ಫ್ಲೇವರ್ಫುಲ್ಲಾದ ಟೇಸ್ಟಿಯಾದ ಮಸಾಲೆ ರುಬ್ಬದೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಕಡಿಮೆ ಸಮಯದಲ್ಲಿ ಈ ವೆಜ್ ಬಿರಿಯಾನಿಯನ್ನು ತಯಾರಿಸಬಹುದು. ಇದಕ್ಕೆ ನೀರುಳ್ಳಿ ಬೆಳ್ಳುಳ್ಳಿ ಅವಶ್ಯಕತೆ ಇಲ್ಲ. ಕುಕ್ಕರನ್ನು ಸಹ ನಾನು ಉಪಯೋಗಿಸಿಲ್ಲ. ಹಾಗಾಗಿ ಬ್ಯಾಚುಲರ್ಸ್, ಮನೆಯಿಂದ ದೂರ ಇರುವವರು ಈ ಟೇಸ್ಟಿಯಾದ 1 ಪಾಟ್ ರೆಸಿಪಿಯನ್ನು ತಯಾರಿಸಬಹುದು. ಟ್ರೈ ಮಾಡಿ. ಇದೇ ಮಸಾಲೆಯನ್ನು ಬಳಸಿ ಪನ್ನೀರ್, ಮಶ್ರೂಮ್ ಅಥವಾ ಎಗ್ ಬಿರಿಯಾನಿಯನ್ನು ಸಹ ನೀವು ಮಾಡ್ಬೋದು. ಇವತ್ತಿನ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ,
ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.